ಇಂದಿನ ಅಭ್ಯಾಸಗಳನ್ನು ವೇದಿಕೆಗೆ ಕರೆತರಬೇಕಾಗಿ ಅಧ್ಯಕ್ಷರು ವಿನಮ್ರ ವಿನಂತಿ.
ವಾರಣಾಸ್ಯಂ ಹೇಮವರ್ಣಂ ಮಂಗಳಾಂಗಂ ಮನೋಹರಂ ವಾರಣಾಸ್ಯಂ ಹೇಮವರ್ಣಂ ಮಂಗಳಾಂಗಂ ಮನೋಹರಂ ಗೌರೀಪುತ್ರಂ ಗಣಶ್ರೇಷ್ಠಂ ಗೌರೀಪುತ್ರಂ ಗಣಶ್ರೇಷ್ಠಂ ವಿಘ್ನರಾಜಂ ನಮಾಮ್ಯಹಂ. ನಮ್ಮ ಬ್ಯಾಂಕಿನ ಅಮೃತ ಮಹೋತ್ಸವದ ಈ ಸಂದರ್ಭದಲ್ಲಿ ಅತಿಥಿ ಗಣ್ಯರನ್ನು ಹಾಗೂ ಸಭೆಯಲ್ಲಿ ಆಸೀನರಾಗಿರುವ ಗೌರವಾನ್ವಿತ ಸದಸ್ಯರನ್ನು ಸ್ವಾಗತಿಸಲು ನಿಮ್ಮನ್ನು ನೀಡಿದೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿರುವ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಜಯಂತ ಪಾಟೀಲ್ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಬ್ಯಾಂಕಿನ ನಿರ್ದೇಶಕ ಹಾಗೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಸತ್ಯನಾರಾಯಣ ಬಿಳೇರಿಯವರನ್ನು ಕೂಡ ನೈತಿಕದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮಹೋತ್ಸವದ ಈ ಶುಭ ಸಮಾರಂಭಕ್ಕೆ ಆಗಮಿಸಿ ವೇದಿಕೆಯಲ್ಲಿ ಹಾಗೂ ಸಭಾಸದರಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಸಹಕಾರಿ ಬಂಧುಗಳಿಗೆ ನಮಸ್ಕಾರ. ದೇಶದ ಗ್ರಾಮೀಣ ಜನರ ಆರ್ಥಿಕ ಅವಶ್ಯಕತೆಗಳಿಗಾಗಿ ಖಾಸಗಿ ಹಣಕಾಸಿನ ಮೊರೆಹೋಗುವಂತಹ ಸಂದರ್ಭದಲ್ಲಿ 1904ರಲ್ಲಿ ದೇಶದಲ್ಲಿ ಪ್ರಾಥಮಿಕ ಸಹಕಾರಿ ಸಂಘವನ್ನು ಸ್ಥಾಪಿಸುವ ಕಾಯ್ದೆ ಜಾರಿಯಾಯಿತು. 23/5/1949ರಲ್ಲಿ ಎಡನಾಡು ಮತ್ತು ಕಣ್ಣೂರು ಗ್ರಾಮೀಣ ಜನರ ಆರ್ಥಿಕ ಆಶೋತ್ತರವನ್ನು ಈಡೇರಿಸಿಕೊಳ್ಳುತ್ತರ ಕಣ್ಣೂರಿನ ಬಡಕಿಲ್ಲದಿರುವ ಶ್ರೀಯುತ ಹೇಳೂರು ರಂಗರಾಮ ಆಳ್ವರವರು ವಿವಿಧೋದ್ದೇಶ ಸಹಕಾರಿ ಸಂಘ ಎಂಬ ತಳಿಯ ಬಿತ್ತಿದ ಬೀಜ ಮೊಳಕೆ ಹೊಡೆದು ಸಸಿಯಾಯಿತು. ಆ ಸಸಿಯನ್ನು ಸೂರಂಬೈನಲ್ಲಿ ಶ್ರೀ ಶರಣಪಾಡಿ ಮಾಲಿಂಗ ಭಟ್ರವರ ವಶವಿದ್ದಂತಹ ಕಟ್ಟಡದಲ್ಲಿ ವಿಲೇಜ್ ಆಫೀಸ್ ಕಾರ್ಯಾಚರಿಸ್ತಾ ಇತ್ತು. ಅದರ ಒಂದು ಪಾರ್ಶ್ವದ ಕೊಠಡಿಯಲ್ಲಿ ವಿವಿಧೋದ್ದೇಶ ಸಹಕಾರಿ ಸಂಘವನ್ನು
ಸೇವಾ ಸಹಕಾರಿ ಸಂಘವಾಗಿ ಬೆಳೆಸಿ ಪೋಷಿಸಲಾಯಿತು. 1981ನೇ ಇಸವಿಯಲ್ಲಿ ಶ್ರೀಯುತ ಕಾವೇರಿ ಕಾನೂನು ನಾರಾಯಣರವರ ಅಧ್ಯಕ್ಷತೆಯ ಆಡಳಿತ ಮಂಡಳಿ ಸೇವಾ ಸಹಕಾರಿ ಸಂಘವನ್ನು ಸೇವಾ ಸಹಕಾರಿ ಬ್ಯಾಂಕ್ ಆಗಿ ಪರಿವರ್ತಿಸಲಾಯಿತು. 1982 ನಂತರ ಕೆಲವು ಕಾರಣಗಳಿಂದ ಸಂಸ್ಥೆಯ ಆರ್ಥಿಕ ಪರಿಸ್ಥಿತಿಯೆಲ್ಲ ತೀರಾ ಹದಗೆಟ್ಟು ಬಹಳ ಶೋಚನೀಯ ಇರುವಂತಹ ಸಂದರ್ಭದಲ್ಲಿ ಶ್ರೀಯುತ ಎಸ್ ಗೋಪಾಲಕೃಷ್ಣ ಭಟ್ ಅಧ್ಯಕ್ಷತೆಯಾಗಿದ್ದ ಆಡಳಿತ ಮಂಡಳಿ ಬ್ಯಾಂಕಿನ ಪುನರ್ಜೀವನಗೊಳಿಸಲು ಶ್ರಮಿಸಿ ಬ್ಯಾಂಕಿನನ್ನು ಪುನರ್ಜೀವನಗೊಳಿಸಿತು. ಈ ಸಭಾ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಕಾರ್ಯಕ್ರಮವು ನೆರವೇರುತ್ತಾ ಇದೆ. ಉದ್ಘಾಟನಾ ಕಾರ್ಯಕ್ರಮ ನಂತರ ನಮ್ಮ ಪದ್ಮಶ್ರೀ ಪುರಸ್ಕೃತ ಸತ್ಯಾನಂದ ಬೇಡೇರಿ ಅವರಿಗೆ ಮತ್ತೆ ಮಾಜಿ ನೌಕರರಿಗೂ ಕಾರ್ಯದರ್ಶಿಗಳಿಗೂ ಅಭಿನಂದನೆ, ಅತಿಥಿಗಳ ಭಾಷಣ ಮತ್ತೆ 2 ವಿಚಾರಗೋಷ್ಠಿಗಳಿವೆ. ತದನಂತರ ಬಂದಂತ ಎಲ್ಲ ಜನರಿಗೂ ಈ ಅಮೃತ ಮಹೋತ್ಸವದ ಸ್ಮರಣಿಕೆಯಾಗಿ ಒಂದು ಸಣ್ಣ ಮಟ್ಟಿನ ಒಂದು ಸ್ಮರಣಿಕೆಯನ್ನು ನೀಡಲಾಗುವುದು. ಎಲ್ಲದರಲ್ಲಿಯೂ ಭಾಗಿಗಳಾಗಬೇಕು ಜನರು. ಮಾತ್ರವಲ್ಲ, ಈ ಕಾರ್ಯಕ್ರಮದ ನಂತರ ಸಭಾ ಕಾರ್ಯಕ್ರಮದ 2 ವಿಚಾರಗೋಷ್ಠಿಗಳು ನಡೆಯುವುದು. ಈ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಬೇಕು. ಮಾತ್ರವಲ್ಲ, ಒಂದು ಮಹೋತ್ಸವ ಉತ್ಸವ ಅಂತಾಗುವಾಗ ಒಂದು ಅನ್ನದಾನ, ದಾನದಲ್ಲಿ ಶ್ರೇಷ್ಠವಾದ ಅನ್ನದಾನ ಅಂತ ಶಾಸ್ತ್ರ. ಹಾಗೆ ಮಧ್ಯಾಹ್ನ ಎಲ್ಲರಿಗೂ ಭೋಜನದ ವ್ಯವಸ್ಥೆಯೂ ಇದೆ. ಇದರಲ್ಲಿ ಎಲ್ಲರೂ ಮಧ್ಯಾಹ್ನ ನಂತರದ ಸಾಂಸ್ಕೃತಿಕ ಕಾರ್ಯಕ್ರಮ, ಇದರಲ್ಲಿ ಇಂದ್ರಜಾಲ ಪ್ರದರ್ಶನ ಮತ್ತು ಯಕ್ಷಗಾನ ತಾಳಮದ್ದಲೆ, ಇಂತಹ ಎಲ್ಲಾ ಕಾರ್ಯಕ್ರಮದಲ್ಲೂ ಎಲ್ಲರೂ ಭಾಗಿಗಳಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮಾತ್ರವಲ್ಲ, ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡುವಂತಹ ಸಂದರ್ಭದಲ್ಲಿ ಖರ್ಚು ವೆಚ್ಚಗಳು ಬರುವುದು ಸ್ವಾಭಾವಿಕ. ಆದರೆ ನಮಗೆ ಎಡನಾಮಿನ ಬ್ಯಾಂಕ್ ಅಂದ್ರೆ ಸಾಧಾರಣ ಮೊದಲಿನಿಂದಲೇ ನಾವು ಮತ್ತು ಶಿವರಾಮ್ ಭಟ್ರ ಅವರ ಅಧ್ಯಕ್ಷರು ನಾವು ಕಾರ್ಯದರ್ಶಿಯಾಗಿ ನಿರ್ಧರಿಸಿ ಬ್ಯಾಂಕಿನಿಂದ ಹಣ ಖರ್ಚು ಮಾಡಬೇಕು ಬಹಳ ಹಿಂದೆ ಮುಂದೆ ನೋಡುವಂತ ನಾವು ಜನ. ಯಾವುದೇ ಖರ್ಚು ಮಾಡಿದ್ರೆ 10 ಸಲ ನಾವು ಆಲೋಚನೆ, ಯಾಕೆಂದ್ರೆ ಬ್ಯಾಂಕಿಗೆ ಎಂಬುದು 10 ಜನರ ಸಂಸ್ಥೆ. 10 ಜನ ಹಣವನ್ನು ಖರ್ಚು ಮಾಡಬೇಕಿದ್ರೆ ಸ್ವಲ್ಪ ಆಲೋಚನೆ ಮಾಡಿ ನಾವು ಮಾಡ್ತೇವೆ. ನಮ್ಮ ಸ್ವಂತ ವೈಯಕ್ತಿಕವಾದ ಖರ್ಚಿಗೆ ಕೂಡ ನಾವು ಅಷ್ಟು ಆಲೋಚನೆ ಮಾಡಿದ್ರೆ ಬ್ಯಾಂಕಿನ ಖರ್ಚಿಗೆ ಅಷ್ಟು ಆಲೋಚನೆ ಮಾಡುವಂತಹ ಸಂದರ್ಭವನ್ನು ಈಗಿನ ಆಡಳಿತ ಮಂಡಳಿಯು ನೌಕರರು ಮನಗಂಡು ಈ ಕಾರ್ಯಕ್ರಮಕ್ಕೆ ಸಾಧಾರಣ 2,20,000 ಮಿತಿ ಖರ್ಚು ಬೇಕಾಗಬಹುದು ಅಂತ ಅಂದಾಜು ಮಾಡಿ ನಮ್ಮ ವಿಶಾಲ ಹೃದಯದ ನೌಕರರು ಮತ್ತು ವಿಶಾಲ ಹೃದಯದ ನೌಕರರು ತಮ್ಮ ವಿಶಾಲ ಮನಸ್ಸಿನಿಂದ ನೌಕರರು 2,04,000 ಆಡಳಿತ ಮಂಡಳಿ 26,000 ತಮ್ಮ ವೈಯಕ್ತಿಕವಾಗಿ ಬಳಸಿ ಈ ಇವತ್ತಿನ ಕಾರ್ಯಕ್ರಮವನ್ನು ಸಂಯೋಜಿಸಿದ್ದಾರೆ. ಅದು ಈ ಸಂದರ್ಭದಲ್ಲಿ ಹೇಳಬೇಕಾದ ಅತಿ ಅಗತ್ಯ ಎನ್ನುವ ಮನಗಂಡು ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ನನಗೆ ಈ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಸಂಘಟಕರಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತಾ ನನ್ನ ಪ್ರಾಸ್ತಾವಿಕ ಭಾಷಣಕ್ಕೆ ಪೂರ್ಣವಾಗಿ ಹಾಕಿ ವಿರಮಿಸುತ್ತೇನೆ. ಜೈ ಸಹಕಾರ. ഈ ചടങ്ങിൻ്റെ അധ്യക്ഷൻ എടനാട് കണ്ണൂർ സർവീസ് സഹകരണ ബാങ്കിൻ്റെ പ്രസിഡന്റ് ശ്രീ ജയന്ത പാട്ടാണി അവർ ഈ പരിപാടിയിൽ പങ്കെടുക്കുന്ന പുത്തിങ്ങ ഗ്രാമപഞ്ചായത്തിൻ്റെ പ്രസിഡന്റ് ശ്രീ സുപ്പണ്ണ ആഴ്വ, എടനാട് കണ്ണൂർ സർവീസ് സഹകരണ ബാങ്ക് അതിൻ്റെ പ്രവർത്തനത്തിൽ 75 വർഷം പൂർത്തിയാക്കുകയാണ്. ദക്ഷിണ കന്നഡ ജില്ലയുടെ ഭാഗമായി കേരളം വരുന്നതിന് മുമ്പ് മദ്രാസ് സ്റ്റേറ്റിൽ രജിസ്റ്റർ ചെയ്യുകയും
മൾട്ടിപർപ്പസ് സഹകരണ സംഘം എന്ന രീതിയിൽ പ്രവർത്തനം ആരംഭിച്ച ഈ സംഘം നേരത്തെ സംഘത്തിന്റെ മുൻ സെക്രട്ടറി ശ്രീ ശ്രീകൃഷ്ണ ഭട്ട് തന്റെ ആമുഖ പ്രസംഗത്തിൽ സൂചിപ്പിച്ചതുപോലെ ഏറ്റവും ശ്രമകരമായിട്ടുള്ള പ്രവർത്തനത്തിലൂടെയാണ് സംബന്ധിച്ച് നമുക്ക് കൃത്യമായിട്ടുള്ള ഒരു ബോധ്യം ഉണ്ടാവേണ്ടതുണ്ട് എന്നതാണ് ഞാൻ സൂചിപ്പിക്കാറുള്ളത്. ഞാനിത് പറഞ്ഞത് വെറുതെ അപ്പൊ നമുക്കറിയാം കുറെ ഒരു 4-5 വർഷങ്ങൾക്ക് മുമ്പ് നമ്മുടെ ഈ ജിയോ എന്ന സംവിധാനം, ജിയോന്റെ മൊബൈൽ ഫോൺ വ്യാപകമായി അതിന്റെ ഒരു ടവറും കാര്യങ്ങളും ഒക്കെ വ്യാപകമായി വന്നു. എല്ലാവരോടും പറഞ്ഞ് ഫ്രീ ആയിട്ട് സിം തരും, ഫ്രീ ആയിട്ട് ചെറിയ പൈസ 1600 കൊടുത്താൽ ഒരു നമുക്കൊരു മൊബൈൽ ഫോൺ തരും. വലിയ രീതിയിൽ ആളുകൾ നമ്മുടെ BSNL-ലും മറ്റുണ്ടായിരുന്ന വായ്പയ്ക്ക് ആശ്രയിക്കാൻ കഴിയുന്ന രീതിയിലുള്ള പ്രവർത്തനം കൂടി നമ്മൾ ഏറ്റെടുത്ത് നടത്താൻ കഴിയണം. അങ്ങനെ ഏറ്റെടുത്ത് ബഹുമുഖമായിട്ടുള്ള പ്രവർത്തനങ്ങൾ ഏറ്റെടുത്ത് നടത്തി കഴിഞ്ഞാൽ ജില്ലയിൽ തന്നെ നമ്പർ 1 സ്ഥാപനമായി മാറാൻ ഈ സ്ഥാപനത്തിന് കഴിയും. അത് തന്നെയാണ് ഈ ബാങ്കിന്റെ ജോലിയുടെ ഭാഗമായിട്ട് ഇവിടുത്തെ സഹകാരികളും ഇന്ന് സ്ഥാപനത്തെ സ്നേഹിക്കുന്ന ആളുകളും എടുക്കേണ്ട ഒരു പ്രതിജ്ഞ എന്ന് മാത്രം സൂചിപ്പിച്ചുകൊണ്ട് ഈ പ്രവർത്തനം നമ്മൾ കുറെ കൂടി ശക്തമായി മുന്നോട്ട് കൊണ്ടുപോകണമെന്ന് മാത്രം സൂചിപ്പിച്ചുകൊണ്ട് എടനാട് കണ്ണൂർ സർവീസ് സഹകരണ ബാങ്കിന്റെ പ്ലാറ്റിനം ജൂബിലി ആഘോഷത്തിന്റെ ഉദ്ഘാടനം ഔപചാരികമായി അറിയിച്ചുകൊണ്ട് ഞാൻ എന്റെ വാക്കുകൾ അവസാനിപ്പിക്കും. ಎಡನಾಡು ಕಣ್ಣೂರು ಸೇವಾ ಸಹಕಾರಿ ಬ್ಯಾಂಕಿನ ನಂಬರ್ 670 ವರದಿ. ಪ್ರಿಯ ಸಹಕಾರಿ ಬಂಧುಗಳೇ, ಎಡನಾಡು ಕಣ್ಣೂರು ಸೇವಾ ಸಹಕಾರಿ ಬ್ಯಾಂಕಿನ ಅಮೃತ ಮಹೋತ್ಸವ ಸಮಾರಂಭದ ಈ ಶುಭ ಸಂದರ್ಭದಲ್ಲಿ ಭಾಗಿಗಳಾದ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಬ್ಯಾಂಕಿನ ಸಂಕ್ಷಿಪ್ತ ವರದಿಯನ್ನು ನಿಮ್ಮ ಮುಂದೆ ಸಂತೋಷ ಪಡುತ್ತೇನೆ. ತಾರೀಖು 23/5/1949 ನೋಂದಾವಣೆಗೊಂಡು 16/6/1949 ಶ್ರೀ ಎಚ್ ರಘುರಾಮ ಆಳ್ವ ಇವರು ಸ್ಥಾಪಕಾಧ್ಯಕ್ಷರಾಗಿ ವಿವಿಧೋದ್ದೇಶ ಸಹಕಾರಿ ಸಂಘವಾಗಿ ಪ್ರಾರಂಭಿಸಲಾಯಿತು. ತದನಂತರ ಸೇವಾ ಸಹಕಾರಿ ಸಂಘವಾಗಿಯೂ 1981ನೇ ಇಸವಿಯಲ್ಲಿ ಸೇವಾ ಸಹಕಾರಿ ಬ್ಯಾಂಕ್ ಆಗಿ ಪರಿವರ್ತಿಸಲಾಯಿತು. ಬ್ಯಾಂಕಿನ ಸದಸ್ಯರ ಸಂಖ್ಯೆ 3389 ಆಗಿದ್ದು ಬ್ಯಾಂಕಿನ ದುಡಿಯುವ ಬಂಡವಾಳ 77 ಕೋಟಿ, ಠೇವಣಿ 70 ಕೋಟಿ, ನೀಡಿದ ಸಾಲ 46 ಕೋಟಿ ಆಗಿರುತ್ತದೆ. ಪ್ರಸ್ತುತ ಬ್ಯಾಂಕ್ ಪ್ರಥಮ ದರ್ಜೆಯ ಸ್ಪೆಷಲ್ ಗ್ರೇಡ್ ಆಗಿ ಬ್ಯಾಂಕ್ ಆಗಿರುತ್ತದೆ. ಪುತ್ತಿಗೆ ಗ್ರಾಮ ಪಂಚಾಯತ್ನ 2 ಗ್ರಾಮದ ಕೇವಲ 3 ವಾರ್ಡಿನ ಕಾರ್ಯಕ್ಷೇತ್ರದ ವ್ಯಾಪ್ತಿ ಒಳಪಟ್ಟ ಬ್ಯಾಂಕ್ ಈ ತನಕದ ಬೆಳವಣಿಗೆಗೆ ನಿಮ್ಮೆಲ್ಲರ ಸಹಕಾರವೇ ಕಾರಣವಾಗಿರುತ್ತದೆ. ಗ್ರಾಹಕರ ಹಾಗೂ ಸದಸ್ಯರ ಅನುಕೂಲಕ್ಕಾಗಿ ತಾರೀಖು 7/6/2002 ಬ್ಯಾಂಕಿನ ಮೊದಲ ಶಾಖೆ ಸೀತಾಗೋಳಿಯಲ್ಲಿ ರಾಜ್ಯ ಸಹಕಾರಿ ಸಚಿವ ಶ್ರೀ ಎಂ ವಿ ರಾಘವನ್ ಹಾಗೂ ದ್ವಿತೀಯ ಶಾಖೆ 10/7/2009 ಕಳತ್ತೂರಿನಲ್ಲಿ ಒಡಿಯೂರು ದತ್ತಗುರು ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರಿಂದ ಉದ್ಘಾಟಿಸಲಾಗಿದ್ದು, ತಾರೀಖು 9/6/2003 ಸೀತಾಗೋಳಿ ಶಾಖೆಗಾಗಿ ಸ್ವಂತ ಕಟ್ಟಡವನ್ನು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀಯ ಸ್ವಾಮೀಜಿಗಳವರ ದಿವ್ಯ ಹಸ್ತೆಯಿಂದ ಉದ್ಘಾಟಿಸಲಾಯಿತು. ತಾರೀಖು 2/5/2019 ಬ್ಯಾಂಕಿನ ಮುಖ್ಯ ಕಚೇರಿಯ ಅತ್ಯಾಧುನಿಕ ಸೌಕರ್ಯವನ್ನು ಸುಸಜ್ಜಿತವಾದ ಕಟ್ಟಡವನ್ನು ಪೇಜಾವರ ಮಠಾಧೀಶ ಶ್ರೀ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿ ಶ್ರೀ ಪೇಜಾವರ ಅಧೋಕ್ಷಜ ಮಠ ಉಡುಪಿ ಅವರ ದಿವ್ಯ ಹಸ್ತೆಯಿಂದ ಲೋಕಾರ್ಪಣೆಗೊಳಿಸಲಾಯಿತು. ಬ್ಯಾಂಕ್ ಸದಸ್ಯರ ಆರ್ಥಿಕ ಆಶೋತ್ತರಗಳಿಗೆ ಸದಾ ಸ್ಪಂದಿಸಿ ಎಲ್ಲಾ ವಿಧದ ಸಾಲ ಸೌಲಭ್ಯಗಳನ್ನು ನೀಡುವುದು ಮಾತ್ರವಲ್ಲದೆ ಇನ್ನಿತರ ಸಾಮಾಜಿಕ ಚಟುವಟಿಕೆಗಳನ್ನು ಕೈಗೊಂಡಿದೆ. ಕೃತಜ್ಞತೆ. ನಮಗೆ ನಿರ್ದೇಶನ ಹಾಗೂ ಸಹಕಾರ ನೀಡಿದ ಸಹಕಾರಿ ಇಲಾಖಾಧಿಕಾರಿಗಳಿಗೂ ಕೇರಳ ಸಹಕಾರಿ ಬ್ಯಾಂಕ್ ಈ ತನಕ ಬ್ಯಾಂಕಿನ ದೈನಂದಿನ ಚಟುವಟಿಕೆಯಲ್ಲಿ ಪಾಲ್ಗೊಂಡು ವ್ಯವಹಾರಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಲು ಸಹಕಾರ ನೀಡಿದ ಸದಸ್ಯರಿಗೂ ಗ್ರಾಹಕರಿಗೂ ಬ್ಯಾಂಕಿನ ನೌಕರರಿಗೂ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇನ್ನು ಮುಂದಕ್ಕೂ ಬ್ಯಾಂಕಿನ ಬೆಳವಣಿಗೆಯಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಅಪೇಕ್ಷಿಸುತ್ತೇವೆ. ಸಂಸ್ಥೆ ನಿಮ್ಮದು, ಸೇವೆ ನಮ್ಮದು. ಗೌರವಾನ್ವಿತ ಅಧ್ಯಕ್ಷರಾದಂತಹ
ಬ್ಯಾಂಕಿನ ಅಧ್ಯಕ್ಷರು ಕೂಡ ಆದಂತಹ ಶ್ರೀ ಜಯಂತ ಪಾಟರಿ ಅವರೇ, ಎಡನಾಡು ಕಣ್ಣೂರು ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕಿನ ಅಮೃತ ಮಹೋತ್ಸವವನ್ನು ಉದ್ಘಾಟನೆ ಮಾಡಿದಂತಹ ಕಾಸರಗೋಡಿನ ಸಹಕಾರಿ ಇಲಾಖೆಯ ಡೆಪ್ಯೂಟಿ ರಿಜಿಸ್ಟ್ರಾರ್ ಶ್ರೀ ಬಿ ಚಂದ್ರನ್ ಅವರೇ, ಈಗಾಗಲೇ ಎಲ್ಲರೂ ಹೇಳಿದಂತೆ ನಮ್ಮ ಎಡನಾಡು ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕ್ 75ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುತ್ತಾ ಇದೆ. ಕೇವಲ ಒಂದು ಪಂಚಾಯತಿನ 3 ವಾರ್ಡ್ಗಳನ್ನು ಕಾರ್ಯವ್ಯಾಪ್ತಿಗೊಳಪಟ್ಟು ಏರಿಯಾ ಆಫ್ ಆಪರೇಷನ್ನಲ್ಲಿ ಇಷ್ಟು ದೊಡ್ಡದಾಗಿ ಒಂದು ಸ್ಪೆಷಲ್ ಗ್ರೇಡ್ ಬ್ಯಾಂಕ್ ಆಗಿ ಬೆಳೆದು ತನ್ನ ಸಹಾಯವನ್ನು ಬ್ಯಾಂಕಿನ ಸಾಧಾರಣ ಜನರಿಗೆ ನೀಡುತ್ತಾ ಕಾಸರಗೋಡು ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಬರುತ್ತಾ ಇದೆ. ಈ ಬ್ಯಾಂಕಿನ ಫೌಂಡರ್ ಆದಂತಹ ಶ್ರೀ ರಘುರಾಮ ಆಳ್ವ ಅವರ ಛಾಯಾಚಿತ್ರವನ್ನು ಇಲ್ಲಿ ಅನಾವರಣಗೊಳಿಸಲಾಗಿದೆ. ಇದಕ್ಕೆ ಅವಕಾಶ ನೀಡಿದಂತಹ ಈ ಬ್ಯಾಂಕಿನ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗದವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇಲಾಖೆಯ ವತಿಯಿಂದ ಎಲ್ಲ ರೀತಿಯ ಶುಭಾಶಯಗಳನ್ನು ಹಾರೈಸುತ್ತಾ ನಿಮಗೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಮುಂದೆ ಪದ್ಮಶ್ರೀ ಶ್ರೀ ಸತ್ಯನಾರಾಯಣ ಬೆಳೇರಿ ಅವರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನು ಬ್ಯಾಂಕಿನ ಆಡಳಿತ ಮಂಡಳಿಯವರು ನಡೆಸಿಕೊಡಬೇಕಾಗಿದೆ. ಈಗ ಇತ್ತೀಚೆಗೆ ಕೇರಳ ರಾಜ್ಯ ಜೈವಿಕ ವೈವಿಧ್ಯ ಮಂಡಳಿಯವರಿಂದ ನಿನ್ನೆ ಮೊನ್ನೆ ತಾನೇ ಬಂದಂತಹ ಪ್ರಶಸ್ತಿ ಅತ್ಯುತ್ತಮ ಸಸ್ಯವರ್ಗ ಸಂರಕ್ಷಕ ಕೃಷಿಕ ರೂಪಾಯಿ 25,000 ನಗದು ಬಹುಮಾನ ಒಂದು ಪ್ರಶಸ್ತಿ ಫಲಕ ಅವರನ್ನು ಹುಡುಕಿಕೊಂಡು ಬಂದಿದೆ. 630 ವಿಧದ ಘಟ್ಟದ ತಳಿ, ಔಷಧ ಸಸ್ಯಗಳು, ಕರಿಮೆಣಸು, ದೇಶಿ ಹಸು ಎಲ್ಲವನ್ನು ಬೆಳೆಸುತ್ತಾ ಬಂದಂತಹ ಶ್ರೀ ಸತ್ಯನಾರಾಯಣ ಬೆಳೇರಿ ಅವರ ವಿಶೇಷತೆ. ಬೆಳೇರಿ ಅವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷರೇ, ಎಡನಾಡು ಕಣ್ಣೂರು ಸಹಕಾರಿ ಬ್ಯಾಂಕ್ 75 ವರ್ಷದ ಈ ವಾರ್ಷಿಕ ಉತ್ಸವವನ್ನು ಬಹಳ ಅದ್ದೂರಿಯಿಂದ ವಿವಿಧ ಕಾರ್ಯಕ್ರಮಗಳೊಂದಿಗೆ ಇಂದು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಏರ್ಪಾಡು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮವನ್ನು ಔಪಚಾರಿಕವಾಗಿ ಉದ್ಘಾಟನೆ ಮಾಡಿದ ನನ್ನ ಆತ್ಮೀಯರಾದ ಚಂದ್ರನ್, ಡೆಪ್ಯೂಟಿ ರಿಜಿಸ್ಟ್ರಾರ್ ಅವರೇ, ಶ್ರೀ ರವೀಂದ್ರನ್ ಅವರೇ, ಬ್ಯಾಂಕಿನ ಅಧ್ಯಕ್ಷರಾದ ನನ್ನ ಆತ್ಮೀಯರಾದ ಜಯಂತ ಪಾಟೀಲ್ ಅವರೇ, ದಿನೇಶ್ ಪೀಡಿ ಆರಂಭದಲ್ಲಿ 20 ರೂಪಾಯಿ 50 ಪೈಸೆ ಹಾಗೆ ಆರಂಭಿಸಿದ ಬ್ಯಾಂಕಿನಲ್ಲಿ ಸಣ್ಣ ಸಣ್ಣ ಸಾಲ ಕೊಟ್ಟು ಇದು ಆರಂಭ ಮಾಡಿ ವಿವಿಧ ಮಲ್ಟಿಪರ್ಪಸ್ ಮತ್ತೆ ಬ್ಯಾಂಕ್ ಆಗಿ ಪರಿವರ್ತನೆ ಆಗುತ್ತೆ. ಹಾಗೆ ವಿವಿಧಾಭ್ಯಾಸ ಸಂಘ ಆರಂಭಿಸಿ ಕೊಟ್ಟಂತ ಈ ಸಹಕಾರಿ ಸಂಸ್ಥೆ 75 ವರ್ಷಗಳು ಇವಾಗ ಸಣ್ಣ 50 ಎಲ್ಲ ಕಳೆದು ಒಂದು ಮುದುಕ ಆಗುವಂತ ರೀತಿಯಲ್ಲಿ ತುಂಬಾ ಅಭಿಮಾನ ಪಡ್ತಿದ್ದೇನೆ. ಅದರ ಮೇಲೆ ನನಗೆ ಒಂದು ಅಭಿಮಾನ. ನಾನು ಅಧ್ಯಕ್ಷನಾಗಿ ಹೇಳಿದ್ದು, ನಾನು ಅವತ್ತು ಐತಪ್ಪ ಮಾವರಲ್ಲಿ ಹೇಳಿದೆ, ಈ ಪಂಚಾಯತ್ನಲ್ಲಿ 3 ಸಹಕಾರಿ ಸಂಘಗಳಿದೆ. ಬಹುಶಃ ಎಲ್ಲಾ ಪಂಚಾಯತ್ನಲ್ಲಿ ಒಂದೇ ಸಹಕಾರಿ ಸಂಘ ಇದು. ಅದರ ಶಾಖೆಗಳು ಬೇರೆ. ಅಂಗಡಿ ಮುಗಲ್ ಸರ್ವಿಸ್ ಬ್ಯಾಂಕ್ ಇದೆ, ಮುಗು ಸರ್ವಿಸ್ ಬ್ಯಾಂಕ್ ಇದೆ, ಎಡನಾಡು ಕಣ್ಣೂರು ಬ್ಯಾಂಕ್ ಇದೆ. ಅದು ನಮ್ಮ ಭಾಗ್ಯ. ಅದರೊಟ್ಟಿಗೆ ಗುತ್ತಿಗೆ ಮತ್ತೊಂದು ಭಾಗ್ಯ ಅಂದ್ರೆ ಒಂದು ಪಂಚಾಯತ್ನಲ್ಲಿ 2
ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರುವುದು ಪುತ್ತಿಗೆಯಲ್ಲಿ ಮಾತ್ರ. ಅದು ನಮ್ಮ ಭಾಗ್ಯ. ಅರಿಯಪ್ಪಾಡಿ ಪುತ್ತಿಗೆ ಈ ಒಂದು ಸವಿಶೇಷ ಗುಣವುಳ್ಳ ಪಂಚಾಯತ್ ಆಗಿದೆ ಪುತ್ತಿಗೆ. ಖಂಡಿತವಾಗಿ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶಕ್ಕೆ ವಂದಿಸುತ್ತಾ ಗೌರವಾನ್ವಿತರಂತ ಪ್ರಶಸ್ತಿ ಪ್ರದಾನರನ್ನು ಗೌರವಿಸುವಂತ ಆ ಒಂದು ಕೆಲಸ ನನಗೆ ಸಿಕ್ಕಿದೆ. ತುಂಬಾ ಶ್ಲಾಘನೀಯವಾದ್ದು. ಎಲ್ಲ ಕಾರ್ಯಕ್ರಮಕ್ಕೆ ಶುಭವನ್ನು ತಿಳಿಸ್ತೇನೆ. ಜೈ ಸಾಗರ್. ಶ್ರೀ ಸುಬ್ಬಣ್ಣ ಆಳ್ವ ಅವರಿಗೆ ವಂದನೆಗಳು. ಮುಂದೆ ಈ ಬ್ಯಾಂಕ್ ಅನ್ನು ಕಟ್ಟಿ ಬೆಳೆಸಿ ಅತ್ಯಂತ ಉತ್ಕೃಷ್ಟಕ್ಕೆ ಇರುವುದರಲ್ಲಿ ಪಾತ್ರವಹಿಸಿದಂತಹ ಪೂರ್ವಕಾಲದ ಅಧ್ಯಕ್ಷರುಗಳು ಮತ್ತು ನಿರ್ದೇಶಕರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮ. ಮೊದಲಾಗಿ ಶ್ರೀ ಗೋಪಾಲಕೃಷ್ಣ ಭಟ್ ಎಸ್, ಶ್ರೀ PG ಸುಬ್ರಹ್ಮಣ್ಯ ಹೆಬ್ಬಾರ್, ಶ್ರೀ ಶಿವರಾಮನ್ ಭಟ್ ಹಳೆಮನೆ ಕಾರಿಂಜೆ, ಈ ಮೂವರನ್ನು ಮೊದಲಾಗಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತೇನೆ. ಶ್ರೀ ಐತಪ್ಪ ಮವ್ವಾರು ಅವರು.
ಈ ಕಾರ್ಯಕ್ರಮದ ಅಧ್ಯಕ್ಷರು, ಬ್ಯಾಂಕಿನ ಅಧ್ಯಕ್ಷರಾದಂತಹ ಶ್ರೀ ಜಯಂತ್ ಪಾಟೀಲ್ ಅವರೇ, ಉದ್ಘಾಟಕರಾದಂತಹ ನಮ್ಮ ಸಹಕಾರಿ ಇಲಾಖೆಯ ಡೆಪ್ಯೂಟಿ ರಿಜಿಸ್ಟ್ರಾರ್ ಶ್ರೀ ಚಂದ್ರನ್ ಸರ್ ಅವರೇ. ಯಾಕಂದರೆ ನನಗೆ ಇದೊಂದು ಯೋಗವೋ ಭಾಗ್ಯವೋ ಎರಡೂ ಸಹ ಉಳಿದು ಕಾಣ್ತದೆ. ಯಾಕಂದರೆ ನಾನು ಒಬ್ಬ ನೌಕರನಾಗಿದ್ದೆ ಹಿಂದೆ ಸಹಕಾರಿ ಬ್ಯಾಂಕಿನಲ್ಲಿ. ಆಮೇಲೆ ಸಹಕಾರಿಗಳಾಗಿದ್ದೇನೆ, ಜಿಲ್ಲಾ ಬ್ಯಾಂಕ್ ಆಗಲಿ, ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಡೈರೆಕ್ಟ್ಗಳು ಪ್ರೆಸಿಡೆಂಟ್ ಎಲ್ಲ ಅಂತ ವ್ಯಕ್ತಿ. ನನಗೆ ಇಂತಹ ಯೋಗ ಉಂಟೋ ಅಲ್ಲ ಭಾಗ್ಯ ಸಿಕ್ಕಿದ್ಮೇಲೆ ಹೇಳಬೇಕು. ಇವತ್ತು ನಾನು ಇವರಿಗೆ ಸನ್ಮಾನ ಮಾಡಬೇಕಾದ್ರೆ ದೊಡ್ಡ ಹಿರಿಯರಾದಂತಹ ಡಿ ಕೃಷ್ಣಭಟ್ಟು ಮತ್ತೆ ಹೀಗೆ ತುಂಬ ಜನ ಶಿವರಾಮ ಭಟ್ ಇದ್ದಾರೆ, ತುಂಬ ಯಾವ್ದು ಹೇಳಬೇಡ, ಕಾರ್ಯದರ್ಶಿ ಮಾನ್ಯ ಕಾರ್ಯದರ್ಶಿಗಳು, ಇಂಥವರಿಗೆ ಒಂದು ಸನ್ಮಾನ ಮಾಡುವಂತಹ ಅಂದರೆ ಅವರು ನಾವೊಂದು ಹೆಸರಿಗೆ ಮಾತ್ರ ಇಟ್ಕೊಂಡು ಮಾಡ್ತೇವೆ. ಯಾಕೆ ಇವತ್ತೊಂದು ಇಂತಹ ಒಂದು ಕಾರ್ಯಕ್ರಮ ಈ ಆಡಳಿತ ಮತ್ತು ಒಂದು ನೌಕರು ಮಾಡಿದ್ರೆ ಅವರನ್ನು ನಾನು ಅಭಿನಂದಿಸ್ತೇನೆ. ಯಾಕಂದ್ರೆ ನಮಗೆ ಒಂದು ಹಿಂದಿನ ಹೇಳುವಂತಹ ಮಾತಿದೆ, ನಡೆದು ಬಂದ ದಾರಿ ಮರೆಯಬಾರದು. ಈ ಸಂಸ್ಥೆಯನ್ನು ಇಷ್ಟೊಂದು ದೊಡ್ಡ ಒಂದು ಇಡೀ ನಮ್ಮ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಕಟ್ಟಿ ಬೆಳೆಸಿದಂತಹ ವ್ಯಕ್ತಿಗಳನ್ನು ಮರೆಯಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಾವು ಇದೊಂದು ಬಾಕಿದೊಂದು ಸಂದೇಶ ಕೊಡು, ಇನ್ನೇ ಮುಂದೆ ಬರುವಂತಹ ಸಮಾಜದ ಜನರಿಗೆ ಒಂದು ನಾವು ಸಂದೇಶ ಕೆಲಸ ಮಾಡಲಿಕ್ಕೆ ಒಂದು ಸೇವೆ ಮಾಡಲಿಕ್ಕೆ ಒಂದು ನಾವು ಗೌರವ ಕೊಂಡಾಡಿದ್ದೇವೆ. ಇದು ಬರೆಯೋದು ಹೂವಿಲ್ಲದೆ ಹೂವಿನ ಹೆಸರುಗಳಲ್ಲಿ ಕೊಟ್ಟಿದ್ದಾರೆ. ಸಹಕಾರ ಸಂಸ್ಥೆಯನ್ನು ಉಳಿಸಬೇಕು, ನಾವು ಬೆಳೆಸಬೇಕು. ಆ ರೀತಿಯಲ್ಲಿ ನಾವು ಇವತ್ತು ಈ 75ನೇ ಇಲ್ಲಿ ವರ್ಷ ಅಮೃತೋತ್ಸವವನ್ನು ಆಚರಿಸಿದೆ. ಹಾಗೆ ಎಡನಾಡು ಕಣ್ಣವರು ಕೂಡ ಇನ್ನು ಈ 3ನೇ ವರ್ಷ ಖಂಡಿತ ಆಚರಿಸುವ ಸಂದರ್ಭದಲ್ಲಿ ನಮಗೆ 10 ಬ್ಯಾಂಕ್ಗಳ ಬ್ರಾಂಚ್ ಆಗಲಿ, ಅದಲ್ಲದೆ ಇಲ್ಲಿಯ ಎಲ್ಲ ಜನರು ಕೂಡ ಈ ಸಹಕಾರಿ ಸಂಸ್ಥೆಯಲ್ಲಿ ಮೆಂಬರ್ ಆಗಲಿ, ಒಂದು ಡೆಪಾಸಿಟ್ ಹೋಲ್ಡರ್ ಆಗಲಿ, ಎಲ್ಲ ರೀತಿಯ ಸೌಲಭ್ಯವನ್ನು ಪಡೆಯುವಂತಹ ಯೋಗ್ಯ ವ್ಯಕ್ತಿಗಳನ್ನು ಆರಿಸಿ ಇನ್ನು ಮುಂದೆ ಇರಲಿ. ಇನ್ನು ಆಡಳಿತ ಸಮಿತಿ ಅವರಿಗೆಲ್ಲ ನಿಮ್ಮ ಸೇವೆ ಕೊಡುವಂತಹ ಒಂದು ಸೌಲಭ್ಯ ಸಿಗಲಿ, ಅಷ್ಟು ಮಾತ್ರ. ಎಲ್ಲ ನಮ್ಮ ರೀತಿಯಲ್ಲಿ ನಮ್ಮ ಈ ಇಲ್ಲಿಯ ಪ್ರದೇಶದ ಎಲ್ಲ ಆಗು ಹೋಗುಗಳಿಗೆ ಎಲ್ಲ ಸೌಲಭ್ಯಗಳಿಗೆ ಸಿಕ್ಕುವಂತ ಆಗಲಿ ಅಂತ ಮಾತ್ರ ನಾನು ಆಶೀರ್ವದಿಸ್ತು ಹೇಳ್ತಾ ನಾನು 2 ಮಾತನಾಡಿಸ್ತೇನೆ. ನಮಸ್ತೆ. ಶ್ರೀ ಶಿವರಾಮ ಭಟ್ ಕಾರಿಂಜ ಹಳೆಮನೆ ಅವರು ಈಗ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಈ ದಿವಸದ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿದಂಥ ಶ್ರೀ ಜಯಂತ ಪಾಟೀಲ್ ಅವರೇ ಹಾಗೂ ಈ ಕಾರ್ಯಕ್ರಮ ಉದ್ಘಾಟಿಸಿದಂಥ ಶ್ರೀ ಚಂದ್ರರವರು, ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಸಹಕಾರಿ ಇಲಾಖೆಯ ಅಧಿಕಾರಿಗಳೇ, ಹಾಗೆ ಜನಪ್ರತಿನಿಧಿಗಳೇ ಮತ್ತು ನನ್ನ ಮುಂಭಾಗದಲ್ಲಿರುವಂತಹ ಸಹಕಾರಿ ಬಂಧುಗಳೇ ಮತ್ತು ಈ ಬ್ಯಾಂಕಿನ ಸಿಬ್ಬಂದಿ ವರ್ಗದವರೇ, ನಿಮಗೆಲ್ಲರಿಗೂ ನನ್ನ ಹೃದಯ ತುಂಬಿದ ನಮಸ್ಕಾರಗಳು. ಈ ದಿವಸ 75ನೇ ವರ್ಷವನ್ನು ಇಲ್ಲಿ ನಾವು ಆಚರಿಸ್ತಾ ಇದ್ದೇವೆ. 1949ರಲ್ಲಿ ಶ್ರೀ ಹೇರೂರು ರಘುರಾಮರು ಸ್ಥಾಪಿಸಿದಂತಹ ಒಂದು ಸಂಸ್ಥೆ, ಬಹಳ ಒಳ್ಳೆಯ ಉದ್ದೇಶದಿಂದ ಅವರು ಆ ದಿವಸ ಅದನ್ನು ಸ್ಥಾಪಿಸಿದ್ದೇವೆ. ನಂತರ ದಿನಗಳಲ್ಲಿ 81ರಲ್ಲಿ ಶ್ರೀ ಕಾವೇರಿ ನಾರಾಯಣರಾಯರವರು ಇದನ್ನು ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಿದರು. ಅದರ ನಂತರದ ದಿನಗಳಲ್ಲಿ ಸ್ವಲ್ಪ ಏಳುಬೀಳುಗಳನ್ನು ಕಂಡರು ಶ್ರೀಯುತ ಕೆ ತಿರುಮಲೇಶ್ವರ ಭಟ್ರು ಹಾಗೆ ಶ್ರೀ ವಿಷ್ಣು ಭಟ್ರು ಅವರ ಸಾರಥ್ಯದಲ್ಲಿ ಈ ಸಂಸ್ಥೆ ಅತ್ಯಂತ ಉತ್ತಮವಾಗಿ ಮುನ್ನಡೆಯಿತು. ಸುಮಾರು 9 ವರ್ಷಗಳ ಕಾಲ ನಿರ್ದೇಶಕನಾಗಿ, ನಂತರ 1999ರಿಂದ 2019ರವರೆಗೆ 20 ವರ್ಷಗಳ ಕಾಲ ಇಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವಂತಹ ಒಂದು ಅವಕಾಶ ನನಗೆ ಒದಗಿ ಬಂತು. ಮುಂದೆ ಈ ಸಂಸ್ಥೆ ಶತಮಾನೋತ್ಸವವನ್ನು ಕೂಡ ಆಚರಿಸುವುದಲ್ಲದೆ ಈ ಪ್ರದೇಶದಲ್ಲಿ ಕಾಸರಗೋಡು ತಾಲೂಕಲ್ಲಿ ಒಂದು ಉತ್ತಮ ಸಂಸ್ಥೆಯಾಗಿ ಬೆಳೆಯಲಿ, ನಮ್ಮ ಸದಸ್ಯರ ಆಶೋತ್ತರಗಳಿಗೆ ಸ್ಪಂದಿಸಲಿ, ಹಾಗೆ ಸಂಸ್ಥೆಯ ಭದ್ರತೆಯನ್ನು ಕಾಪಾಡಿಕೊಂಡು ಬರಲಿ ಮುಂದಿನ ದಿನಗಳಲ್ಲಿ ಕೂಡ ಹೇಳಿಕೊಂಡು ನನ್ನ ಈ ಮಾತುಗಳಿಗೆ ವಿರಾಮವನ್ನು ಹಾಡುತ್ತೇನೆ. ವಂದನೆಗಳು. ಶ್ರೀ ಎಚ್ ಶಿವರಾಮ ಭಟ್ ಅವರಿಗೆ ವಂದನೆಗಳು. ಮುಂದೆ ಶ್ರೀ ಶಂಕರನಾರಾಯಣ ರಾವ್ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರೇ, ಉದ್ಘಾಟಕರೇ ಹಾಗೂ ವೇದಿಕೆಯಲ್ಲಿರುವ ಗಣ್ಯ ವ್ಯಕ್ತಿಗಳೇ, ಸಹೋದರ ಸಹೋದರಿಗಳೇ, 1949ರಲ್ಲಿ ಶ್ರೀಯುತ ರಘುರಾಮರು ಸ್ಥಾಪಿಸಿದಂತಹ ಒಂದು ಸಣ್ಣ ಗಾತ್ರದ ಸೊಸೈಟಿ ಇಂದು ಹೆಮ್ಮರವಾಗಿ ಒಂದು ಕೋಆಪರೇಟಿವ್ ಬ್ಯಾಂಕ್ ಆಗಿ
ಸಹಸ್ರಾರು ಸದಸ್ಯರಿಗೆ ಸೇವೆ ನೀಡುತ್ತಿರುವುದು ನಮ್ಮ ಈ ಪ್ರದೇಶದ ಜನರ ಒಂದು ಪುಣ್ಯ. ಅದು ಒಂದು ಸದುದ್ದೇಶದಲ್ಲಿ ಅವರು ಸ್ಥಾಪಿಸಿದಂತಹ ಸಂಸ್ಥೆಯಾದ ಕಾರಣ ಇಂದು ಈ ವಿಶಾಲವಾಗಿ ಬೆಳೆಯಲು ಕಾರಣವಾಯಿತು ಎಂಬುದರಲ್ಲಿ ಸಂದೇಹವಿಲ್ಲ. ಮತ್ತು ಈ ಬ್ಯಾಂಕು ಇನ್ನಷ್ಟು ಉನ್ನತಿಗೆ ಏರಲು ನಾವೆಲ್ಲ ಸದಸ್ಯರು ಪ್ರೋತ್ಸಾಹ ನೀಡಿ ಸಹಕರಿಸೋಣ ಎಂದು ಈ ಸಂದರ್ಭದಲ್ಲಿ ಆಶಿಸುತ್ತಾ ಈ ಕಾರ್ಯಕ್ರಮ ಸರ್ವ ರೀತಿಯ ಶುಭ ಹಾರೈಕೆಯನ್ನು ಮಾಡ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ವಂದನೆಗಳು. ബഹുമാനായ ഈ ബാങ്കിന്റെ 75ാമത് വാർഷികാഘോഷം ഉദ്ഘാടനം ചെയ്ത സഹകരണ സംഘം ഡെപ്യൂട്ടി രജിസ്ട്രാർ ശ്രീ വി ചന്ദ്രൻ അവർ, സമാദരണീയനായ യോഗാധ്യക്ഷൻ ഈ ബാങ്കിന്റെ പ്രസിഡന്റ് ജയാനന്ദ പട്ടാളി അവർ, അതുപോലെ തന്നെ വേദിയിലിരിക്കുന്ന ഏറെ ബഹുമാനായ പുത്തിയേരി ഗ്രാമപഞ്ചായത്തിന്റെ പ്രസിഡന്റ് സുബർണ ആൽവ. ഈ ബാങ്ക് നമുക്കറിയാം, കഴിഞ്ഞ 7.5 പതിറ്റാണ്ട് കാലമായി ഈ നാടിന്റെ സമ്പദ്ഘടനയുടെ നട്ടെല്ലായി പ്രവർത്തിച്ചു വരുന്ന ഒരു സഹകരണ സ്ഥാപനം നമ്മുടെ ജില്ലയിൽ തന്നെ ഏറെ അഭിമാനകരമായ രീതിയിൽ ഇന്ന് ഇവിടുത്തെ അസിസ്റ്റന്റ് രജിസ്ട്രാറും അതുപോലെ തന്നെ സാറിന് ഉൾപ്പെടെ DR ഉൾപ്പെടെയുള്ള ആളുകൾ സാക്ഷ്യപ്പെടുത്തിയ ഈ സഹകരണ സ്ഥാപനം ഇന്ന് അതിന്റെ വളർച്ചയുടെ പടവുകളിലൂടെ മുന്നോട്ട് പോയിക്കൊണ്ടിരിക്കുകയാണ്. അതുപോലെ തന്നെ ഈ ജീവനക്കാർക്കും അതുപോലെ തന്നെ ഭരണസമിതി അംഗങ്ങൾക്കും എല്ലാവിധ ആശംസകളും, അതുപോലെ തന്നെ എന്നെ സ്നേഹിക്കുന്ന നല്ലവരായ നിങ്ങൾക്ക് എല്ലാവർക്കും ഒന്നും കൂടി ആശംസകൾ നേർന്നുകൊണ്ട് നിർത്തുന്നു. ജയ് ഭാരത്. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯರೇ, ಅದೇ ರೀತಿ ಇಲ್ಲಿ ಸೇರಿದಂತಹ ಎಲ್ಲ ಬಂಧುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಾವಿಂದು ನಮ್ಮ ಯಡ್ನಾಳ್ ಕಣ್ಣೂರು ಸಹಕಾರಿ ಸಂಸ್ಥೆಯ 75ನೇ ವಾರ್ಷಿಕ ಅಮೃತ ಮಹೋತ್ಸವದ ಶುಭ ಗಳಿಗೆಯಲ್ಲಿದ್ದೇವೆ. ಈಗಾಗಲೇ ಇಲ್ಲಿನ ಗಣ್ಯರು ಈ ಸಂಸ್ಥೆಯು ಬೆಳೆದು ಬಂದಂತಹ ದಾರಿ ಹಾಗೂ ಬೆಳವಣಿಗೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇನ್ನೂ ಕೂಡ ಈ ಸಂಸ್ಥೆಯು ಎತ್ತರಕ್ಕೆ ಬೆಳೆಯಲಿ, ಜನರಿಗೆ ಹೆಚ್ಚಿನ ಸೇವೆಯನ್ನು ನೀಡಲಿ ಎಂದು ಹಾರೈಸುತ್ತಾ ಈ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭವನ್ನು ಕೋರುತ್ತಾ ಈ ಒಂದು ಅವಕಾಶದ ವಂದನೆಗಳು, ಧನ್ಯವಾದಗಳು. ವೇದಿಕೆಯಲ್ಲಿ ಆಸೀನರಾಗಿರುವವರಿಗೆ ಹಾಗೂ ಇಲ್ಲಿರುವ ಗಣ್ಯರೇ, ಕಾಸರಗೋಡಿಗೆ ಮೊದಲಾಗಿ ಪದ್ಮ ಪ್ರಶಸ್ತಿ ಬಂದಾಗ ಇದರಲ್ಲಿ ಸಂತೋಷಗೊಂಡವರು ಹಲವಾರು ಮಂದಿ. ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಇಲ್ಲಿಗೆ ಕರೆಸಿ ಒಂದು ಅಭಿನಂದನೆ ಸಲ್ಲಿಸಿದ್ದಕ್ಕೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಮಾಜಿ ಅಧ್ಯಕ್ಷರಾದಂತಹ ಶ್ರೀ ಎಸ್ ಗೋಪಾಲ್ ಭಟ್. ಎಲ್ಲರಿಗೂ ನಮಸ್ಕಾರ. ಈ ಸಮಾರಂಭದ ಅಧ್ಯಕ್ಷರಾದಂತಹ ಜಯಂತ ಪಾಟೀಲ್ ಹಾಗೂ ಇಲ್ಲಿ ವೇದಿಕೆಯಲ್ಲಿರುವಂಥ ಗಣ್ಯರೇ ಹಾಗೂ ಸಭೆಯಲ್ಲಿರುವಂಥ ಬಂಧುಗಳೇ, ಗಣ್ಯರೇ ಹಾಗೂ ಈ ಸಂಸ್ಥೆಯ ಸಿಬ್ಬಂದಿ ವರ್ಗದವರೇ, ಇಲ್ಲಿಯ ಆಡಳಿತ ಸದಸ್ಯರು, ಯಡನಾಡು ಕೋಆಪರೇಟಿವ್ ಬ್ಯಾಂಕಿನ ಬಗ್ಗೆ ಮಾತಾಡಲಿಕ್ಕೆ ತುಂಬ ಇದೆ. ಸಮಯ ತುಂಬ ಮುಂದೆ ಹೋಗಿದೆ. ಯಾದ ಕಾರಣ 10 ವಾಕ್ಯದಲ್ಲಿ 10 ಎಣಿಸಿಕೊಳ್ಳಿ, 10 9 ನಿಲ್ಲಿಸಿಬಿಡ್ತೇವೆ. ಈ ಕತೆ ಹೇಳೋದಕ್ಕೆ ಮೊದಲು ಸಣ್ಣ ಒಂದು ಕತೆ ಹೇಳಿಬಿಡ್ತೇವೆ. ರಾಮ ರಾವಣರ ಯುದ್ಧ ಆಗುವಾಗ ಅಲ್ಲಿ ಗೆಲ್ಲಬೇಕಾದ್ರು ರಾಮ ಅಲ್ವಾ? ಸಾಮಾನ್ಯವಾಗಿ ಏನು ಮಾಡ್ತಾರೆ ಮಾಸ್ಟರ್ಗಳು, ಸ್ವಲ್ಪ ತೋಟದವನು ರಾವಣ ಮಾಡ್ತಾರೆ, ಸತ್ವದವನು ರಾಮ ಮಾಡ್ತಾರೆ. ಮಕ್ಕಳಿಗೆ ಗೊತ್ತಿಲ್ಲ ಅದರಿಂದ ಗೊತ್ತಿಲ್ಲ, ಅದು ಒಬ್ಜೆಕ್ಟಿವ್ ಗೊತ್ತಿಲ್ಲ, ರಾಮಾಯಣದ ಅಂಶ ಗೊತ್ತಿಲ್ಲ. ಹಾಗೆ ಏನು ಮಾಡ್ತಾರೆ, ತೋಟ ದಡಿಯ ರಾವಣ ರಾಮನ ಹೊಡೆದಾಗ್ತಾನೆ. ಅಲ್ಲಿ ಉದ್ದೇಶ ಸಫಲತೆ ಆಗಲಿಲ್ಲ. ಅದೇ ರೀತಿಯಲ್ಲಿ ಈ ಸಹಕಾರ ಸಂಘಗಳಲ್ಲಿ ನಾವು ನೋಡ್ಬೇಕಂದ್ರೆ ಉದ್ದೇಶ ಬಹಳ ಮುಖ್ಯ. ತಾತ್ವಿಕವಂತಹ ಬೇಸಿಕ್ ಆಬ್ಜೆಕ್ಟಿವ್ ಎಂಬುದು ಬಹಳ ಮುಖ್ಯ. ಇದನ್ನು ಯಾರೆಲ್ಲ ತಿಳಿದಿರಬೇಕು? ಸಹಕಾರಿ ಸಂಘದ ಆಡಳಿತ ಮಂಡಳಿ ತಿಳಿದಿರಬೇಕು, ಸಹಕಾರಿ ಸಂಘದ ಸದಸ್ಯರು ತಿಳಿದಿರಬೇಕು, ಸಹಕಾರಿ ಸಂಘದ ಸಿಬ್ಬಂದಿಗಳು ತಿಳಿದಿರಬೇಕು. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಎಷ್ಟೋ ಸಲ ನಮ್ಮ ಸದಸ್ಯರು ಹೇಳಿಬಿಡಿ, ಈ ದಸ್ತಖತ್ ಮಾಡ್ಯಾರ ಪಾಡಿಯ ಯಾರು ಮಾಡ್ತಾರೆ, ಏನು ಮಾಡಿದ್ದಾರೆ ಎಂಬ ಗೊತ್ತಿಲ್ಲ ದಸ್ತಖತ್ ಹಾಕುವಂತಹ ಒಂದು ಸನ್ನಿವೇಶ ಬರುವಂತಹ ವ್ಯಕ್ತಿಗಳು ನನ್ನ ಅನುಭವಕ್ಕೆ ಬಂದಿದ್ದಾರೆ. ನಾನು ಅವರಿಗೆ ಎಷ್ಟೋ ಸಲ ಹೇಳಿದ್ದೇನೆ, ತಪ್ಪು ತಿಳ್ಕೊಂಡು ಮಾಡಬೇಕು ಅಂತ. ನಾನು 1984ನೇ ಇಸವಿಯಲ್ಲಿ ಇಲ್ಲಿ
ಪ್ರೆಸಿಡೆಂಟ್ ಆದಾಗ ಸಾಲ ಒಂದಷ್ಟು ಮೆಚುರಿಟಿ ಆದಂಥ ಡೆಪಾಸಿಟ್ನು ಕೊಡಲಿಕ್ಕಾಗದಂತಹ ಒಂದು ಸನ್ನಿವೇಶ ಇಲ್ಲಿ ಆಗಿತ್ತು. ಆ ಸಮಯದಲ್ಲಿ ನನ್ನೊಂದಿಗೆ ಸ್ವಂತ ಅಣ್ಣ ತಮ್ಮನ ಹಾಗೆ ಸಹಕರಿಸಿದಂತಹ ಶ್ರೀ ಅಮ್ಮಂಗಲ್ ಕೃಷ್ಣ ಭಟ್ರು, ನಾವು ಎಷ್ಟು ರಾತ್ರಿ ಹಗಲು ಮನೆಗೆ ಹೋಗಿದ್ದೇವೆ ಎಂಬುದು ನಾನು ಇಲ್ಲಿ ವಿವರಿಸುವ ಅಗತ್ಯ ಇಲ್ಲ, ಯಾಕೆಂದರೆ ಅವರಿಗೂ ಗೊತ್ತು ನನಗೆ ಗೊತ್ತು, ನಿಮಗೆ ಅರ್ಥ ಆಗ್ತದೆ. ಈ ಸಂದರ್ಭದಲ್ಲಿ ನನ್ನನ್ನು ಎಷ್ಟೋ ಜನ ಟೀಸ್ ಮಾಡಿದವರಿದ್ರು. ಈಗ ಸಂಸ್ಥೆ ನಮ್ಮೊಂದಿಗೆ ವಿಲೀನ ಮಾಡಲಿಕ್ಕೆ, ಎಡನಾಡು ಕೋಆಪರೇಟಿವ್ ಬ್ಯಾಂಕ್ನೊಂದಿಗೆ ವಿಲೀನ ಮಾಡಲಿಕ್ಕೆ ಹೇಳ್ತಾ ಇದೆ ಎಂಬಂಥ ಸುದ್ದಿ ಗಾಳಿಸಿದ್ದೀನಿ, ಸ್ಪಷ್ಟವಾದ ಸುದ್ದಿ ಸಿಗಲಿಲ್ಲ. ಅದು ಎಷ್ಟು ಒಂದು ಸಮಂಜಸ ಅಂದರೆ ನಾವು ಪ್ರಯತ್ನ ಪಟ್ಟರೆ ಹಾಳಾಗುವುದಿಲ್ಲ. ಎಡನಾಡು ಬ್ಯಾಂಕ್ ಇರುವಂಥ ನಿರ್ದೇಶನ ಅಂದರೆ ಇಲ್ಲಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಇಲ್ಲಿಯ ಸ್ಟಾಫ್, ಇಲ್ಲಿಯ ಸದಸ್ಯರು ಒಕ್ಕೊರೆಯಿಂದ ಒಂದೇ ಮನಸ್ಸಿಂದ ದುಡಿದ್ರಿಂದ 75 ವರ್ಷ ಆಗುವಾಗ ಈ ಸಂಸ್ಥೆ ಒಂದು ಅಗಾಧವಾದಂತಹ ಸಂಸ್ಥೆಯಾಗಿ ಬೆಳೆದಿದೆ, ಹೆಮ್ಮರವಾಗಿ ಬೆಳೆದಿದೆ ಎಂಬುದರಲ್ಲಿ ಮಾತಿಲ್ಲ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಹಕರಿಸಿದವರಿಗೆ ನನ್ನನ್ನು ವೈಯಕ್ತಿಕವಾಗಿ ಅಭಿನಂದನೆ ಅರ್ಪಿಸ್ತೇನೆ. ನನಗೆ ಈ ಸಂದರ್ಭದಲ್ಲಿ ಮಾತಾಡುವಂತಹ ಅವಕಾಶ ಕೊಟ್ಟಂತಹ ಈ ಸಂಸ್ಥೆಯ ಈ ಕಾರ್ಯಕ್ರಮದ ಭಾರವಾಹಿಗಳಿಗೂ, ಸಂಸ್ಥೆಯ ಆಡಳಿತ ಮಂಡಳಿಗೂ, ಎಲ್ಲರಿಗೂ, ಇಲ್ಲಿ ಬಂದಿರುವಂತಹ ಎಲ್ಲರಿಗೂ ನಾನು ಪುನಃ ವಂದಿಸುತ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭ. ಕರ್ನಾಟಕನ್ನೂರು ಸೇವಾ ಸಹಕಾರಿ ಸಂಘದ ಅಮೃತ ಮಹೋತ್ಸವದ ಈ ಸಮಾರಂಭದ ಅಧ್ಯಕ್ಷರಾದ ಶ್ರೀ ಜಯಂತ ಪಾಟಾಳಿಯವರೇ ಹಾಗೂ ಬುದ್ಧಿವಂತನ ಅಧ್ಯಕ್ಷರಾದ ಶ್ರೀ ಸುಬ್ಬಣ್ಣ ಆಳ್ವರವರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಸಹಕಾರಿ ಬಂಧುಗಳೇ, ಕರ್ನಾಟಕನ್ನೂರು ಸೇವಾ ಸಹಕಾರಿ ಸಂಘ ನಾವು ಅಥವಾ ನಾನು ಹುಟ್ಟುವುದಕ್ಕಿಂತ ಮೊದಲೇ ಈ ಪ್ರದೇಶದಲ್ಲಿ ಸಹಕಾರಿ ಮನೋಭಾವವನ್ನು, ಸಹಕಾರಿ ಪ್ರಜ್ಞೆಯನ್ನು ಜನಸಾಮಾನ್ಯರಲ್ಲಿ ಹುಟ್ಟುಹಾಕಿದ ಒಂದು ಸಂಸ್ಥೆ. ಆ ಸಂಸ್ಥೆಯಲ್ಲಿ ಹಲವಾರು ಧುರೀಣರ ಅಥವಾ ಸಹಕಾರಿ ವ್ಯಕ್ತಿಗಳ ಸಹಕಾರಿ ಮನೋಭಾವದಿಂದಾಗಿ ಇವತ್ತು 75 ಸಂವತ್ಸರ ಪೂರೈಸಲಿಕ್ಕೆ ಸಾಧ್ಯವಾಗುವ ಸಮಯದಲ್ಲಿ 1989-92 ಕಾಲಘಟ್ಟದಲ್ಲಿ ನನಗೂ ನನ್ನ ಶ್ರೀಮತಿ ಇಬ್ಬರಿಗೂ ಒಟ್ಟಿಗೆ ಒಂದೇ ಕಾಲದಲ್ಲಿ ಇಲ್ಲಿ ಸಹಕಾರಿ ಸಂಘದ ನಿರ್ದೇಶಕರಾಗಿ ಸೇವೆ ಮಾಡುವಂಥ ಒಂದು ಅವಸರ ಕೂಡಿ ಬಂದದ್ದು ಯೋಗ ಅಂತ ಹೇಳಬೇಕು. ಹಾಗಿರುವಾಗ ಇವತ್ತು 75ನೇ ಈ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಎಲ್ಲರನ್ನು ಹಿಂದೆ ಸೇವೆ ನೀಡಿದಂಥ ಎಲ್ಲ ಸಹಕಾರಿ ಬಂಧುಗಳನ್ನು, ನಿರ್ದೇಶಕರನ್ನು, ಅದೇ ಪ್ರಕಾರ ಅಧ್ಯಕ್ಷರನ್ನು ನೆನಪಿಸಿಕೊಂಡು ಅವರಿಗೆ ಒಂದು ಸಣ್ಣ ಕಿರು ಕಾಣಿಕೆಯನ್ನಾದರೂ ನೀಡಿ ಅವರ ಸೇವೆಯನ್ನು ಪರಿಗಣಿಸಿದ್ದಕ್ಕೆ ನಾನು ಈ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಂತ ಶ್ರೀ ಜಯಂತ ಪಾಟಾಳಿಯವರಿಗೆ ಹಾಗೂ ಎಲ್ಲ ನಿರ್ದೇಶಕ ಮಂಡಳಿಯವರಿಗೆ ನಾನು ಮನದಾಳದಿಂದ ಧನ್ಯವಾದವನ್ನು ಸಮರ್ಪಿಸಿಕೊಂಡು ಇನ್ನು ಈ ಸಹಕಾರಿ ಬ್ಯಾಂಕು ಮುಂದಕ್ಕೆ ಎತ್ತರಕ್ಕೆ ಬೆಳೆಯಲಿ, ಸಹಕಾರಿ ಪ್ರಜ್ಞೆ ಈ ಊರಿನಲ್ಲಿ ಹಾಗೂ ಮುಂದಿನ ತಲೆಮಾರಿಗೆ ಕೂಡ ನೀಡುವುದರಲ್ಲಿ ಸಹಕಾರಿಯಾಗಲಿ ಎಂದು ಶುಭ ಹಾರೈಸಿಕೊಂಡು ನನ್ನ 2 ಮಾತು ಮುಗಿಸ್ತೇನೆ. ಜೈ. ಈ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಜಯಂತ ಪಾಟಾಳಿ ಅವರಿಗೆ ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕಾಗಿ ಕೇಳಿಕೊಳ್ತೇನೆ. ನಮಸ್ಕಾರ. ಇವತ್ತಿನ
75 ದಿವಸದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ನಮ್ಮ ಡೆಪ್ಯೂಟಿ ರಿಜಿಸ್ಟ್ರಾರ್ ರವೀಂದ್ರನವರೇ, ಚಂದ್ರನವರೇ, ಈ ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಸಹಕಾರಿಯಾದಂತಹ ಈ ಬ್ಯಾಂಕಿನ ಎಲ್ಲ ಸದಸ್ಯರೇ, ಊರಿನ ಬಂಧುಗಳೇ, ಬಹಳ ಸಂತೋಷದ ಒಂದು ಕಾರ್ಯಕ್ರಮ. ಜಯಂತ ಯಾರು ಅಂತ ಸಮಾಜಕ್ಕೆ ಪರಿಚಯಿಸಿದ್ದು ಈ ಎಡನಾಡು ಬ್ಯಾಂಕ್. ಮೊದಲಾಗಿ ಒಂದು 30 ವರ್ಷಗಳ ಹಿಂದೆ ನಾನು ಹೀಗೆ ರಾಜಕೀಯದಲ್ಲಿ ದುಡಿತಾ ಇರುವಾಗ ನಮ್ಮ ಕೋಡಿಮೂಲೆ ಸುಬ್ರಹ್ಮಣ್ಯ ಭಟ್ರು ಅದಕ್ಕಿಂತ ಮೊದಲು ನಿರ್ದೇಶಕರಾಗಿದ್ದರು. ಅವರು ಈ ನಿರ್ದೇಶಕ ಸ್ಥಾನದಿಂದ ನಿವೃತ್ತರಾಗುವಾಗ ಮುಂದೆ ನಾನು ನಿಲ್ಲ ಮುಂದಿನ ಅವಧಿಗೆ ನನ್ನ ಹೆಸರನ್ನು ಸೂಚಿಸಿ ಅವರು ಈ ಬೋರ್ಡಿನ ನಿರ್ಗಮಿಸಿದ್ದಾರೆ. ಅದೇ ರೀತಿ ಈ ಬೋರ್ಡ್ನಲ್ಲಿ ಬಂದು ನಾವು ಯಾವ ರೀತಿಯಲ್ಲಿ ನಮ್ಮ ಕೆಲಸವನ್ನು ಮಾಡಬೇಕು ಅಂತ ಹೇಳುವ ಆ ಸಲಹೆ ಸೂಚನೆಗಳನ್ನು ಇತ್ತವರು SG.K. ಭಟ್ರು. ಯಾಕಂದರೆ ನಮಗೆ ಮೊದಲು ಇದರ ಬಗ್ಗೆ ಅನುಭವ ಇಲ್ಲದಿರುವಾಗ ಆಗಾಗ ನಾನು ಕಾಲ್ ಮಾಡಿ SG.K. ಭಟ್ರ ಹತ್ರ ಕೇಳ್ತಾ ಇದ್ದೆ. 4.8% ಓವರ್ಡಿ ನಮ್ಮದಿರುವುದು. ಅದು ನಮ್ಮ ನಿರ್ದೇಶಕರು, ನಮ್ಮ ಉದ್ಯೋಗಸ್ಥರು, ಅದೇ ರೀತಿ ಎಲ್ಲ ಸಹಕಾರ ಕೊಟ್ಟವರು ನಮ್ಮ ಈ ಊರಿನ ನಮ್ಮ ಬ್ಯಾಂಕಿನ ಸದಸ್ಯರುಗಳು, ಇವರನ್ನು ಪ್ರತ್ಯೇಕವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಏನೆಂದರೆ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮ. ನಾವು 11:30 ಗಂಟೆಗೆ ಈ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಬೇಕಿತ್ತು. ಇನ್ನೆರಡು ತರಬೇತಿಗಳನ್ನು ಮಾಡಲಿಕ್ಕಿತ್ತು. ಶುಭವನ್ನು ಕೋರ್ತಾ ಕಾರ್ಯಕ್ರಮದಲ್ಲಿ ಮಾತಾಡಿ ನಮ್ಮನ್ನೆಲ್ಲ ಹುರಿದುಂಬಿಸಿದಂತ ಎಲ್ಲ ಉದ್ಯೋಗಸ್ಥರಿಗೂ ಹಿರಿಯರಿಗೂ ಎಲ್ಲರಿಗೂ ನಮಿಸ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ಒಂದೇ ಮಾತು. ಶ್ರೀ ಜಯಂತ ಪಾಟಾಳಿ ಅವರಿಗೆ ವಂದನೆಗಳು. എല്ലാവർക്കും എൻ്റെ ഹൃദയം നിറഞ്ഞ നമസ്കാരം. നമ്മുടെ ഈ എടനാട് കോപ്പറേറ്റീവ് ബാങ്കിൻ്റെ 75ാമത്തെ വർഷം അമൃത മഹോത്സവം കൊണ്ടാടുന്ന ഈ സന്ദർഭത്തിൽ വളരെയധികം എല്ലാവരും സന്തോഷവാന്മാരാണ്. കാരണം ഇങ്ങനെ ഒരു ബാങ്ക് ഇവിടെ വന്ന് 75 വർഷമായി. അതുവരെ ഈ ബാങ്ക് നല്ല നിലയിൽ പ്രവർത്തിച്ചു. ഇത് നമ്മുടെ നാട്ടിലെ എല്ലാ അംഗങ്ങൾക്കും അതുമാതിരി ബാക്കിയുള്ളവർക്കും ഒരു അനുഗ്രഹമായി തീർന്നു എന്നാണ് എൻ്റെ വിശ്വാസം. അതുകൊണ്ട് തന്നെ ഈ ബാങ്കിൻ്റെ ഉന്നമനത്തിനായി പ്രവർത്തിച്ച നമ്മുടെ ഈ ബാങ്കിൻ്റെ എല്ലാ അംഗങ്ങളും, ബാക്കി ഈ ബാങ്കുമായിട്ട് വ്യവഹാരങ്ങൾ നടത്തിയ എല്ലാവർക്കും ഞാൻ ആദ്യമായി തന്നെ എൻ്റെ പേരിലും ബാങ്കിൻ്റെ പേരിലും നന്ദി പ്രകാശിപ്പിക്കുന്നു. അതേമാതിരി നമ്മുടെ ഈ ബാങ്കിൻ്റെ ഇന്നത്തെ അമൃത മഹോത്സവത്തിൻ്റെ അധ്യക്ഷ സ്ഥാനം വഹിച്ച ശ്രീ ജയന്ത പാട്ടാളി അവർക്ക് ഞാൻ നമ്മുടെ എല്ലാവരുടെയും പേരിൽ നന്ദി പ്രകാശിപ്പിക്കുന്നു. അതേമാതിരി ഡെപ്യൂട്ടി രജിസ്ട്രാർ കോപ്പറേറ്റീവ് സൊസൈറ്റി കാസർഗോഡ് ശ്രീ ചന്ദ്രൻ, ഇവരാണ് നമ്മുടെ ഈ അമൃത മഹോത്സവത്തിൻ്റെ ഉദ്ഘാടനം നടത്തിയത്. അവർക്ക് ഞാൻ നമ്മുടെ എല്ലാവരുടെയും പേരിൽ നന്ദി പ്രകാശിപ്പിക്കുന്നു. പിന്നെ നമ്മുടെ ഈ നാട്ടിലെ നല്ല കൃഷിക്കാരനായ ശ്രീ സത്യനാരായണ ബെഡേരി, അവർക്കും അവരെ ആദരിച്ചവരുമായ ശ്രീ സുബണ്ണ ആഴ്വ, ഇവർക്കും ഞാൻ നമ്മുടെ പേരിൽ നന്ദി പ്രകാശിപ്പിക്കുന്നു. പത്രപ്രവർത്തകർ വന്നിട്ടുണ്ട്. അവർക്ക് ഞാൻ നമ്മുടെ ഈ ബാങ്കിൻ്റെ പേരിൽ നമ്മുടെ എല്ലാവരുടെയും പേരിലും നന്ദി പ്രകാശിപ്പിക്കുന്നു. പ്രത്യക്ഷമായും പരോക്ഷമായും വളരെയധികം പേർ ഇതിൽ പങ്കെടുത്തിട്ടുണ്ട്. ഇതിനുവേണ്ടി സേവനങ്ങൾ ചെയ്തിട്ടുണ്ട്. അവർക്കെല്ലാം ഞാൻ നന്ദി പ്രകാശിപ്പിക്കുന്നു.